ಇವತ್ತು ದಂಟು ಸೊಪ್ಪಿಂದ ಬಸ್ಸಾರು ಮಾಡ್ತಿದ್ದೀನಿ. ಸೊ ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕಾಳು ಬಂದು ನಾನು ಅವರೇ ಬೇಳೆ ತೊಗೊಂಡಿದ್ದೀನಿ, ಹುರಿದಿಟ್ಕೊಂಡಿದ್ದೀನಿ ಇದನ್ನು. ಮತ್ತು ಒಂದು ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ. ಫಸ್ಟ್ ಇವೆರಡನ್ನೂ ತೊಳ್ಕೊಂಬರೋಣ. ತೊಳ್ಕೊಂಡು ಬರ್ತೀನಿ. ಈಗ ಸೊಪ್ಪು ಸೇರಿಸ್ಕೊತಿದ್ದೀನಿ. ಸೊ ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊತಿದ್ದೀನಿ. ಸೊ ಒಂದು ವಿಸಿಲ್ ಹೊಡ್ಸ್ಕೊಂಡ್ರೆ ಸಾಕು. 2 ವಿಸಿಲ್ ಹೊಡ್ಸ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತೆ, ಹಂಗೆ ಚೆನ್ನಾಗಿರಲ್ಲ. ಸೊ ನಮಗೆ ಹಿಂಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದು ವಿಸಿಲ್ ಸಾಕು, ಕರೆಕ್ಟಾಗಿ ಬೇಯುತ್ತೆ. ಸೊ ಇಲ್ಲಿ ಉರಿಯೋದಕ್ಕೆ ಎರಡು ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ 12 ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ. ಇದು ಸಾಂಬಾರಿಗೆ. ಮತ್ತು ಇದು ಒಗ್ಗರಣೆಗೆ ಬಂದು 3 ಈರುಳ್ಳಿ ಮತ್ತು ಒಂದು 6 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಸೊ ಇದು ಮೀಡಿಯಮ್ ಖಾರ ಇರುತ್ತೆ, ಸೊ ನೋಡ್ಕೊಳ್ಳಿ. ಸೊ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಂಗೆ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಟೀ ಸ್ಪೂನು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಎಣ್ಣೆಕಾಯಿ ಇಟ್ಟಿದ್ದೀನಿ. ಸೊ ನೋಡ್ಬೋದು ಎಣ್ಣೆ ಕಾದಿದೆ. ಸೊ ಈಗ ನಾನು ಫಸ್ಟು ಜೀರಿಗೆ ಸೇರಿಸ್ಕೊತಿದ್ದೀನಿ. ಇದು ಚಿಟಪಟ ಅಂದರೆ ಇದು ಫ್ಲೇವರ್ ಬರುತ್ತಲ್ಲ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈಗ ಬೆಳ್ಳುಳ್ಳಿ ಸೇರಿಸ್ಕೊತಿದ್ದೀನಿ. ಒಂದು ಸ್ವಲ್ಪ ಬಾಡೋವರೆಗೂ ಚೆನ್ನಾಗಿ ಹುರ್ಕೊಂಡು. ಈರುಳ್ಳಿ ಫ್ರೈ ಆಗಿದೆ ನೋಡ್ಬೋದು, ಸಾಕು, ಇಷ್ಟ ಆದರೆ. ಸೊ ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ಇದೆ ನೋಡ್ಬೋದು, ಕರೆಕ್ಟಾಗಿ ಬಂದಿದೆ. ಈಗ ನೀರೆಲ್ಲ ಬಸ್ಬಿಟ್ಟು ಸೊಪ್ಪು ಒಂದು ಸ್ವಲ್ಪ ಆರಬೇಕು. ಸೊ ಸೊಪ್ಪೆಲ್ಲ ಆರೋಷ್ಟರಲ್ಲಿ ಟೀ ಮಾಡಿದ್ದೆ, ಒಂದು ಅರ್ಧ ಗ್ಲಾಸ್ ಮಾಡಿದ್ದೀನಿ. ಸೊ ಸೊಪ್ಪೆಲ್ಲ ಆರೋಷ್ಟರಲ್ಲಿ ಒಂದು ಸ್ವಲ್ಪ ಫಸ್ಟು ಕಾಯಿ ತುರಿ ಚೆನ್ನಾಗಿ ನುಣ್ಣಗೆ ಬರ್ಕೊಂಬರೋಣ. ಸೊ ಕಾಯಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಈಗ ಹುರಿದಿರೋದೇನಿದೆ ಅದನ್ನು ಸೇರಿಸ್ಕೊತಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಇದೆಲ್ಲ ರುಬ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸೊಪ್ಪು ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಕಾಳು ಸೇರಿಸ್ಕೊಂಡು ರುಬ್ಕೊತೀನಿ ನಾನು. ಸೊ ಸಾಕು. ಇನ್ನೊಂದು ಕಡೆ ಇದೆ ಕುಕ್ಕರಲ್ಲಿ, ಸೊಪ್ಪೆ ಸೇರಿ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆಕಾಯಿ ಇಟ್ಟಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ಒಂದಕ್ಕೆ ಸಾಂಬಾರು ಮಾಡ್ತೀನಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ಸೊ ಸಾಸಿವೆ ಚಿಟಪಟ ಹಾಕಿದ್ದೆ ನೋಡ್ಬೋದು, ಹಾಕಿದ್ದೆ. ಈಗ ನಾನು ಬೇಳೆ ಬೇಯಿಸಿ ಏನು ಬಗ್ಸ್ಕೊಂಡಿದ್ದೆ ಸೊಪ್ಪು ರುಬ್ಕೊಂಡಿರೋದು ಎಲ್ಲ ಸೇರಿಸ್ಕೊತೀನಿ. ಮಿಕ್ಸಿ ಬಟ್ಟೆ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಇದರಲ್ಲೇ ಇರುತ್ತೆ. ಸಾಂಬಾರು ನೋಡ್ಕೊಳ್ಳಿ, ನಿಮಗೆ ತೆಳ್ಳಗೆ ಬೇಕಾ ಅಥವಾ ಗಟ್ಟಿಗೆ ಬೇಕಾ. ಒಬ್ಬರೊಬ್ರು ಅಂತಾರೆ, ನಾನು ಸ್ವಲ್ಪ ಅಷ್ಟು ತೆಳ್ಳಗೆಲ್ಲ ಅಷ್ಟು ಬರ್ತೀರ ಮೀಡಿಯಮ್. ಸ್ವಲ್ಪ
ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಡ್ತೀನಿ ನನಗೆ. ಸ್ವಲ್ಪ ಹುಣಸೆ ಹಣ್ಣು ಕೂಡ ಈಗಲೇ ಸೇರಿಸ್ಕೊಂತಿದ್ದೀನಿ. ಸಾಕು, ಬೇಕಂದ್ರೆ ಸೇರಿಸ್ಕೊಂಡು. ಮತ್ತು ಉಪ್ಪು ನೋಡ್ಕೊಂಡು ಸೇರಿಸ್ಬೇಕು, ಯಾಕಂದರೆ ನಾವು ಆಲ್ರೆಡಿ ಬೇಯಿಸ್ಬೇಕಂದ್ರೆ ಉಪ್ಪು ಹಾಕ್ಕೊಂಡಿರ್ತೀವಿ. ಸೊ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು. ಸಾಕು ಉಪ್ಪು. ಇನ್ನೊಂದು ಕಡೆ ಒಗ್ಗರಣೆಗೆ ಜರ್ಕೊಂಬ ಸ್ವಲ್ಪ. ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಕೊತೀನಿ. ಸಾಂಬಾರು ಹಾಕೋಷ್ಟರಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ಸೊ ಎಣ್ಣೆ ಕಾಯಿ ಬಿಟ್ಟಿದ್ದೆ, ಒಂದು ಸ್ವಲ್ಪ ಸಾಸಿವೆ ಹಾಕೋಣ. ಮತ್ತು ಬೆಳ್ಳುಳ್ಳಿ ಸೇರಿಸ್ಕೊತಿದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ರೆ ಅದನ್ನು ಸೇರಿಸ್ಕೊಬೇಕು. ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ಉಪ್ಪು ಸೇರಿಸ್ಕೊತಿದ್ದೀನಿ. ಎಲ್ಲ ಸಾಫ್ಟ್ ಆಗೋದು ಬೇಯಿಸ್ಕೊಳ್ಳೋಣ. ಫ್ರೈ ಆಗಿದೆ ಚೆನ್ನಾಗಿ. ಸೊ ಈಗ ನಾನು ಸೊಪ್ಪು ಚೆನ್ನಾಗಿ ಹಿಂಡ್ಕೊಂಡು ಸೇರಿಸ್ಕೊತಿದ್ದೀನಿ. ಸೊ ನಾನು ಇಲ್ಲಿ 2 ಟೈಮಿಂಗ್ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಮತ್ತು ನೈಟ್ಗೆ ಇದೇ ಆಗುತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಿಷ ಮುಚ್ಚಿಬಿಡ್ತೀವಿ ಉಪ್ಪು ಖಾರ ಹಿಡಿದು ಅಂತ. ಆಲ್ರೆಡಿ ಉಪ್ಪು ಹಾಕಿದ್ದೀವಿ, ಬಟ್ ಅದು ಒಂದು 5 ನಿಮಿಷ ಬಿಡಬೇಕು. ಸೊ ಸಾಂಬಾರು ಚೆನ್ನಾಗಿ ಕುದೀತಿದೆ, ಸಾಂಬಾರು ಆಗಿದೆ ನೋಡ್ಬೋದು. ಸೊಪ್ಪು ಕೂಡ ಒಂದು 5 ನಿಮಿಷ ಆಯಿತು. ಸೊ ಆಗಿದೆ, ಸೊಪ್ಪು ಕೂಡ ರೆಡಿ ಆಯಿತು. ಇಷ್ಟೇ ಸಿಂಪಲಾಗಿ ಬಸ್ಸಾರಾಗುತ್ತೆ. ಸೊ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನೇನು ಮುದ್ದೆ ಮಾಡಿಲ್ಲ ಇವತ್ತು, ಯಾಕಂದರೆ ಬೆಳಗ್ಗೆ ಚಪಾತಿ ಮಾಡಿದ್ದೆ. ಸೊ ಹಂಗಾಗಿ ಇವಾಗ ಮುದ್ದೆ ಮಾಡಿಲ್ಲ, ರೈಸೇ ಮಾಡಿದ್ದೀನಿ. ಸೊ ನಮ್ಮಿವತ್ತು ಬಸ್ಸಾರು ರೆಡಿ. ಮಧ್ಯಾಹ್ನದ ಊಟ ನೀವು ಬೇಕು ಅಂದರೆ ಮುದ್ದೆ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಓಕೆ ಬಾಯ್, ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಂದಿಗೆ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.